ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನಿಮ್ಮನ್ನು ಶ್ರೀ ಕುಬೇರ ಲಕ್ಷ್ಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಈ ದೇವಸ್ಥಾನ ಇರೋದು ಬನ್ನರ್ಘಟ್ಟ. ನಾನು ಲಾಸ್ಟ್ ವಿಡಿಯೋದಲ್ಲಿ ಬನ್ನರ್ಘಟ್ಟ ಸುವರ್ಣಮುಖಿದೊಂದು ವಿಡಿಯೋ ಮಾಡಿದ್ದೀನಲ್ಲ, ಅಲ್ಲಿಂದ ಈ ಬನ್ನರ್ಘಟ್ಟ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಸರ್ಕಲಿಂದ ಲೆಫ್ಟ್ ತಗೊಂಡು ಮುಂದೆ ಹೋಗಿ ರಾಗಿಹಳ್ಳಿ ಗೇಟ್ ಅಂತ ಬರುತ್ತೆ ರೈಟ್ ಸೈಡಲ್ಲಿ. ರಾಗಿಹಳ್ಳಿ ಗೇಟಿಂದ 12 ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಕುಬೇರ ಲಕ್ಷ್ಮಿ ದೇವಸ್ಥಾನ ಸಿಗುತ್ತೆ. ಫ್ರೆಂಡ್ಸ್, ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ನಾವು ಬನ್ನರ್ಘಟ್ಟ ವನ್ಯಜೀವಿ ಧಾಮಕ್ಕೆ ಎಂಟ್ರಿ ಆಗಿದ್ದೀವಿ. ಅಲ್ಲಿಂದ ಒಂದು 12 ಕಿಲೋಮೀಟರು ಅಕ್ಕಪಕ್ಕ ಹೀಗೆ ರಾಷ್ಟ್ರೀಯ ವನ್ಯಜೀವಿ ಧಾಮ, ಈ ಅಕ್ಕಪಕ್ಕ ಎಲ್ಲ ನೋಡ್ಬೋದು. ದಟ್ಟವಾದ ಅರಣ್ಯ. ಫ್ರೆಂಡ್ಸ್, ನೋಡಿ ಆನೆಕಲ್ಲು ಇಲ್ಲಿಂದ ನೋಡಿ ಬೆಟ್ಟದ ಮೇಲೆಯಿಂದ ಹೇಗೆ ಕಾಣಿಸುತ್ತೆ ಅಂತ. ಇದು ದೇವಸ್ಥಾನ, ಬೆಟ್ಟದ ಮೇಲೆ ಇರೋ ದೇವಸ್ಥಾನ. ತಾಯಿ ಲಕ್ಷ್ಮಿ, ಕುಬೇರ ಲಕ್ಷ್ಮಿ. ನೋಡಿ ಬೆಟ್ಟದ ಮೇಲಿಂದ ವ್ಯೂ ಹೇಗೆ ಕಾಣಿಸುತ್ತೆ ಅಂತ. ಸುತ್ತಲೂ ಆನೆಕಲ್ಲು ಅರಣ್ಯ ಪ್ರದೇಶ. ಫ್ರೆಂಡ್ಸ್, ಇದೆಲ್ಲ ಆನೆಕಲ್ ತಾಲೂಕಿಗೆ ಸೇರುತ್ತೆ ಇದೆಲ್ಲ. ಬನ್ನಿ ಫ್ರೆಂಡ್ಸ್, ಈ ದೇವಸ್ಥಾನದ ಬಗ್ಗೆ ಡಾಕ್ಟರ್ ವಿನಯ್ ಶರ್ಮಾ ಗುರುಗಳು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಬನ್ನಿ ಫ್ರೆಂಡ್ಸ್. ಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ಆತ್ಮೀಯ ಭಕ್ತ ಮಹಾಶಯ ನಮಸ್ಕಾರ. ನಾನು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ, ಜ್ಯೋತಿಷ್ಯ ತೀರ್ಥಭಾಸ್ಕರ, ಜ್ಯೋತಿಷ್ಯ ಗೋಲ್ಡ್ ಮೆಡಲಿಸ್ಟು. ಸೊ ಈ ಒಂದು ನೋಡ್ತಾ ಇರುವಂತಹ ಒಂದು ದಿವ್ಯ ಕ್ಷೇತ್ರ ಕುಬೇರ ಮಹಾಲಕ್ಷ್ಮಿ ಅಂತ. ಕರ್ನಾಟಕದಲ್ಲೇ ಪ್ರಪ್ರಥಮ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಇದು. ಮತ್ತು ಪಾತಾಳ ವಾರಾಹಿ ದೇವಾಲಯ ಕೂಡ ಇಲ್ಲಿದೆ. ಉನ್ಮತ್ತ ಭೈರವ ಸಹಿತ ಪಾತಾಳ ವಾರಾಹಿ ದೇವಾಲಯ ಕೂಡ ಇಲ್ಲಿದೆ ಅಮ್ಮನವರ ಸಾನ್ನಿಧ್ಯದಲ್ಲಿ. ಸೊ ಇಲ್ಲಿ ವಿಶೇಷ ಏನು ಅಂತಂದರೆ, ಅಮ್ಮನವರ ಮೂರ್ತಿಯೇ ಒಂದು ದೊಡ್ಡ ವಿಶೇಷ. 7 ಅಡಿ ವಿಗ್ರಹ ಇದು. 7 ಅಡಿ ವಿಗ್ರಹ, ಎರಡೂ ಕೈಯಲ್ಲೂ ಕೂಡ ಶ್ರೀ ಯಂತ್ರವನ್ನು ಸ್ಥಾಪನೆ ಮಾಡಿಸ್ಕೊಂಡಿದ್ದಾಳೆ ದೇವಿನೇ. ಎದೆಯ ಮೇಲ್ಗಡೆ ನಾರಾಯಣ ಇದ್ದಾನೆ. ಹಾಗಾಗಿ ಒಂದೇ ವಿಗ್ರಹದಲ್ಲಿ ಎರಡು ಮೂರ್ತಿಗಳ ಸಮ್ಮಿಲನ. ಲಕ್ಷ್ಮೀನಾರಾಯಣ ಹೃದಯ ಒಂದು ಪಾರಾಯಣದ ಒಂದು ದಶೆಯಿಂದ ಅಮ್ಮನವರು ಬಂದು ಇಲ್ಲಿ ಕೂತಿದ್ದಾಳೆ. ಇಲ್ಲಿ ಬಂದು ವೀಕ್ಷಣೆ ಮಾಡಿದವ್ರಿಗೆ, ಅಂದರೆ ಒಂದ್ಸತಿ ದರ್ಶನ ಮಾಡ್ಕೊಂಡು ಹೋದವ್ರಿಗೇ ಅವರವರ ಮನೋವಾಂಛೆಗಳೆಲ್ಲ ಈಡೇರ್ತಾ ಇದೆ. ಕರ್ನಾಟಕದ ಆದ್ಯಂತ ಎಲ್ಲೆಲ್ಲಿಂದನೋ ಈ ಒಂದು ಕ್ಷೇತ್ರಕ್ಕೆ ಬಂದು ಈಗಾಗಲೇ ಸಾವಿರಾರು ಜನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಮೂರ್ತಿಯ ಒಂದು ವಿಶೇಷತೆಯೇ ಆಗಿದೆ. ಆ ಕಣ್ಣು ನೋಡ್ಬೋದು ನೀವು. ಆ ಕಣ್ಣಲ್ಲಿ ಸೊ ಒಂದು ದಿವ್ಯವಾದಂತಹ ತೇಜಸ್ಸು ಹೊಳಿತಾ ಇರುವಂಥದ್ದು ಕಾಣ್ಬೋದು ನೀವು. ಆ ತೇಜಸ್ಸು ನಮ್ಮ ಹಣೆಯನ್ನು ನೋಡುತ್ತೆ. ಹಣೆಯನ್ನು ನೋಡಿದಾಗ
ಯಾರು ಇಲ್ಲಿ ಬಂದು ಒಂದು ಸತಿ ಅಮ್ಮನವ್ರನ್ನ ದರ್ಶನ ಮಾಡ್ತಾರೋ ಅವರ ಹಣೆ ಬರಹವೇ ಚೇಂಜ್ ಆಗ್ತಾ ಇದೆ. ಯಾಕೆಂದರೆ ಈಗ ಜಗತ್ತೆಲ್ಲ ಕೂಡ ದುಡ್ಡಿನ ಹಿಂದೆ ಇದೆ. ಜಗತ್ ಸರ್ವಂ ಧನಾಧೀನಂ, ದುಡ್ಡಿದ್ರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋದೊಂದು ಭ್ರಮೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಅಂತ ಧನಕ್ಕೆ ಅಧಿಪತಿಯಾದಂತಹ ಮಹಾಲಕ್ಷ್ಮಿಗೆ ಸಹಾಯಕನಾಗಿರುವಂತಹ ವಿತ್ತ ಮಂತ್ರಿ ಆಗಿರುವಂತಹ ಕುಬೇರ ಈ ಒಂದು ಕ್ಷೇತ್ರದಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ಬಂದು ಯಾರು ಪ್ರಾರ್ಥನೆ ಮಾಡಿ ಹೋಗ್ತಾರೋ ಅವ್ರಿಗೆ ದುಡ್ಡಿಗೆ ದರಿದ್ರ ಇರೋದಿಲ್ಲ. ಅದೇ ಉದ್ದೇಶಕ್ಕೋಸ್ಕರನೇ ಇಲ್ಲಿ ಬಂದಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ನಾವು ದುಡ್ಡನ್ನು ಪ್ರಸಾದ ರೂಪವಾಗಿ ಕೊಡ್ತಾ ಇದ್ದೀವಿ. ಆ ದುಡ್ಡನ್ನು ತಗೊಂಡೋಗಿ ತಮ್ಮ ಮನೆಗಳಲ್ಲಿ ಕ್ಯಾಶ್ ಇಡೋ ಜಾಗದಲ್ಲೋ ಅಥವಾ ದೇವರಿಡೋ ಜಾಗದಲ್ಲಿ ಅದನ್ನಿಟ್ಟು ಮಹಾಲಕ್ಷ್ಮಿಯೇ ಪ್ರಸಾದ. ಯಾಕೆಂದರೆ ಮಹಾಲಕ್ಷ್ಮಿಯ ಒಂದು ವಿಗ್ರಹದಿಂದ ಒಂದು ಹೂವು ಕೊಟ್ಟರು ಕೂಡ ಅದನ್ನು ಪ್ರಸಾದ ಅಂತೇಳಿ ಕಣ್ಣು ಹೊತ್ಕೊಂಡು ನಾವು ಮುಡ್ಕೋತೀವಿ. ಅಂಥದ್ದು ದೇವಿಯ ₹1 ಕೊಟ್ಟು ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ. ನಿಮ್ಮ ಪ್ರತಿಯೊಂದು ಉದ್ಯೋಗ ಆಗ್ಬೋದು, ವ್ಯವಹಾರ ಆಗ್ಬೋದು, ಎಲ್ಲದರಲ್ಲೂ ಕೂಡ ಶ್ರೇಯೋಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ₹1 ಕಾಯಿನನ್ನು ಕೊಡ್ತಾ ಇದ್ದೀವಿ. ಈಗ ಈ ಒಂದು ಕ್ಷೇತ್ರದ ಒಂದು ವಿಶೇಷತೆ ಇದು. ಜೊತೆಗೆ ವಾರಾಹಿ ಮಾತಾ ಇದ್ದಾಳೆ. ವಾರಾಹಿ ಮಹಾಲಕ್ಷ್ಮಿಯ ಇನ್ನೊಂದು ರೂಪ ಅಷ್ಟೇ. ವರಾಹದ ಒಂದು ರೂಪ ವಾರಾಹಿ. ಆಕೆಯನ್ನು ಪ್ರಾರ್ಥನೆ ಮಾಡ್ತಿದ್ದಂಗೆ ನಮ್ಮಲ್ಲಿರುವಂತಹ ಅಂತಃಶತ್ರು ಬಹಿರ್ಶತ್ರುಗಳನ್ನು ನಾಶ ಮಾಡ್ತಾಳೆ. ಜೊತೆಗೆ ಭೂಮಿ ಸಂಬಂಧಪಟ್ಟಂತಹ ಏನಾದರೂ ದೋಷಗಳಿದ್ದಾಗ, ಭೂಮಿಯಲ್ಲಿ ತಗೋಬೇಕು ಅಥವಾ ಮಾರಬೇಕು, ಭೂಮಿಯನ್ನು ತಗಾದೆಯಲ್ಲಿದೆ, ಕೋರ್ಟಲ್ಲಿದೆ, ಅಣ್ಣ ತಮ್ಮಂದರು ಇವರೆಲ್ಲನೂ ನಮಗೆ ಮೋಸ ಮಾಡಿದ್ದಾರೆ, ಈ ರೀತಿಯಾದಂಥದ್ದು ಏನೇ ಸಮಸ್ಯೆ ಇದ್ದರೂ ಕೂಡ ಅಮ್ಮನವರಲ್ಲಿ ಬಂದು ಪ್ರಾರ್ಥನೆ ಮಾಡಿದ ತಕ್ಷಣವೇ ಈ ದೋಷ ಪರಿಹಾರ ಆಗುತ್ತೆ. ನಾವು ಯಾವುದೇ ಭಕ್ತಾದಿಗಳಿಗೆ 1 ವಾರ ಬನ್ನಿ, 2 ವಾರ ಬನ್ನಿ, 5 ವಾರ ಬನ್ನಿ ಅಂತ ಹೇಳೋದಿಲ್ಲ. ಏಕೆಂದರೆ ದೇವಿ ಅವರನ್ನು ಕರ್ಕೊಂಬರ್ಬೇಕು. ದೈವಾನುಗ್ರಹವಿಲ್ಲದೆ ಅವರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ಸತಿ ಬಂದೋದ್ರೂ ಸಾಕು, ಅವ್ರಿಗೆ ಅನುಕೂಲ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ವಾರ ಬನ್ನಿ, ನೀವು ಈ ಪೂಜೆ ಮಾಡಿ ಆ ಪೂಜೆ ಮಾಡಿ ಅಂತ ಕೂಡ ನಾವು ಹೇಳೋದಿಲ್ಲ. ಯಥಾಶಕ್ತಿ ನಿಮಗೆ ಏನೂ ಶಕ್ತಿ ಇಲ್ವಾ, ಬಂದು ಒಂದ್ಸತಿ ದರ್ಶನ ಮಾಡ್ಕೊಂಡು ಹೋಗಿ. ಆ ದರ್ಶನ ಮಾತ್ರದಿಂದಲೇ ನಿಮಗೆಲ್ಲ ಸಂಕಷ್ಟಗಳು ಪರಿಹಾರ ಆಗಲಿ. ಪರಿಹಾರ ಆದಮೇಲೆ ಬೇಕಾದ್ರೆ ನೀವು ಬಂದು ಇನ್ನೊಂದ್ಸತಿ ದರ್ಶನ ಮಾಡಿ. ಮನಸ್ಸಿದ್ರೆ ಪ್ರತಿ ಭಾನುವಾರ ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜೆ ಅಂತ ಮಾಡಿಸ್ತಾ ಇದ್ದೀವಿ. ಅದರಲ್ಲಿ ಆಸಕ್ತಿ ಇದ್ದವರು ಬೇಕಾದವರು ಮಾಡಿಸ್ಕೋಬೋದು ಅಷ್ಟೇ. ಅದರಲ್ಲಿ ಬಲವಂತ ಕೂಡ ನಾನು ಮಾಡೋದಿಲ್ಲ. ಮಾಡಲೇಬೇಕು, ಇಂಥದ್ದು ಪೂಜೆ ಮಾಡಬೇಕು, ಇಂಥದ್ದು ಪ್ರದಕ್ಷಿಣೆ ಮಾಡಿ, ಇಂಥ ಆರಾಧನೆ ಮಾಡಿ ನಾವು ಯಾವುದನ್ನು ಕೂಡ ಈ ಕ್ಷೇತ್ರದಲ್ಲಿ ನಾವು ಯಾರಿಗೂ ಹೇಳೋದಿಲ್ಲ. ಏಕೆಂದರೆ ಇಲ್ಲಿ ಕೂತಿರುವಂಥವಳು ಜಗಜ್ಜನಿನೇ ಆದ ಮಹಾಲಕ್ಷ್ಮಿ, ತ್ರಿಶಕ್ತಿಯಾತ್ಮಕವಾದಂತಹ ದೇವಿ ಕೂತಿರೋದ್ರಿಂದ ಆ ದೇವಿನೇ ಎಲ್ಲರಿಗೂ ಕರೆದು ಅವ್ರಿಗೆ ಏನು ಬೇಕೋ ಅವರು ಭಕ್ತಾದಿಗಳಿಗೆ ಕೊಡುವಂತಹ ಮಾತೃಕಾ ಸ್ವರೂಪಿಯಾಗಿ ಕೂತಿದ್ದಾಳೆ. ಪ್ರಕೃತಿ ಮಡಲಲ್ಲಿ ಇರೋದ್ರಿಂದ ಈ ಒಂದು ಕ್ಷೇತ್ರ ವಿಶೇಷವಾಗಿ ಸಾಲಬಾಧೆಗಳನ್ನು ನಿವಾರಣೆ ಮಾಡುತ್ತೆ. ಜೊತೆಗೆ ಈ ಹೆಣ್ಣುಮಕ್ಕಳಿಗೆ ಮದುವೆಗೆ ಸಂಬಂಧಪಟ್ಟಂತಹ ದೋಷಗಳೇನಾದರೂ ಇದ್ದರೆ ಇಲ್ಲಿ ಬಂದು ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ಮಡ್ಲಕ್ಕಿ ಕೊಡ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಸೆಟ್ ಆದಮೇಲೆ, ಮದುವೆ ಆದಮೇಲೆ ಬೇಕಾದರೆ ಬಂದು ಅವರು ಮಡ್ಲಕ್ಕಿನ ಕೊಡಬಹುದು. ಗಂಡು ಮಕ್ಕಳಿಗೆ ವಿಶ್ವವಸು ಗಂಧರ್ವ ಅಂತ ಒಂದು ಪೂಜಾ, ಅದು ಬೇಕಾದರೆ ನೀವು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಾಗ ಯೂಟ್ಯೂಬ್ಗಳಲ್ಲಾಗ್ಬೋದು ಅಥವಾ ವೆಬ್ಸೈಟ್ಗಳಲ್ಲಿ ಸಿಕ್ಕತ್ತೆ, ನೋಡ್ಕೋಬಹುದು. ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಉಚಿತವಾದಂಥ ಅನ್ನದಾಸೋಹ ಇರುತ್ತೆ. ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ತಮ್ಮ ಕೋರಿಕೆಗಳನ್ನು ದೇವರ ಹತ್ರ ನಿವೇದನೆ ಮಾಡಿಕೊಂಡು ದೇವಿಗೆ ನಿವೇದನೆ ಮಾಡಿರುವಂತಹ ಪ್ರಸಾದವನ್ನು ಭಕ್ಷಣೆ ಮಾಡಿ ಸಂತೋಷವಾಗಿ ಇಲ್ಲಿಂದ ಹೋಗಬೇಕು, ಸಂತೋಷವಾಗಿ ಅವರ ಒಂದು ಜೀವನ ನಡೀಬೇಕು ಅಂತೇಳಿ ಈ ಒಂದು ಕ್ಷೇತ್ರ ಹಾರೈಸುತ್ತೆ. ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ 12 ಗಂಟೆಯಿಂದ 4 ಗಂಟೆವರೆಗೂ ನೀವು ಪ್ರಶ್ನೆ ಕೇಳ್ಬೋದು ಗುರುಗಳ ಹತ್ರ. ನಿಮ್ಮ ಜ್ಯೋತಿಷ್ಯದ ಬಗ್ಗೆ ಆಗಲಿ, ನಿಮ್ಮ ಜೀವನದ ಏರುಪೇರಿನ ಬಗ್ಗೆ ಆಗಲಿ, ಯಾವುದೇ ವಿಷಯಕ್ಕಾಗಲಿ ನೀವು ಗುರುಗಳ ಹತ್ರ ಜ್ಯೋತಿಷ್ಯವನ್ನು ಕೇಳ್ಬೋದು ಫ್ರೆಂಡ್ಸ್. ವಿನಯ್ ಶರ್ಮಾ ಗುರುಗಳು ಹೋಮವನ್ನು ಮಾಡಿಸ್ತಾರೆ ಫ್ರೆಂಡ್ಸ್. ಪ್ರತಿ ಭಾನುವಾರನೂ ಋಣಮುಕ್ತ ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡಿಸ್ತಾರೆ ಫ್ರೆಂಡ್ಸ್. ಈ ಹೋಮಕ್ಕೆ ₹1100 ಆಗುತ್ತೆ ಫ್ರೆಂಡ್ಸ್ ಮಾಡೋದಕ್ಕೆ. ಪ್ರತಿ ಭಾನುವಾರ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಸುಮಾರು 3 ಗಂಟೆಗಳ ಕಾಲ ನಿಧಾನವಾಗಿ ವಿನಯ್ ಶರ್ಮಾ ಗುರುಗಳು ನಮಗೆಲ್ಲ ಮಂತ್ರಗಳನ್ನು ಹೇಳ್ಕೊಡ್ತಾ, ನಾವು ಮಂತ್ರಗಳನ್ನು ಹೇಳ್ತಾ 3 ಗಂಟೆ ಕಾಲ ಸತತವಾಗಿ ನಿಧಾನವಾಗಿ ಎಲ್ಲ ಬಂದಂತಹ ಭಕ್ತಾದಿಗಳಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಎಲ್ಲ ಹೇಳ್ಕೊಟ್ಟು
ಹೋಮವನ್ನು ಪೂರ್ಣಗೊಳಿಸುತ್ತಾರೆ ಫ್ರೆಂಡ್ಸ್. ನೀವಿಲ್ಲಿ ನೋಡ್ತಾ ಇರ್ಬೋದು ಕರುಂಗಾಲಿ ಮಾಲೆ ಮತ್ತು ಕುಬೇರ ಲಕ್ಷ್ಮಿ ಯಂತ್ರ ಮತ್ತು ಒಂದು ದೃಷ್ಟಿಕಾಯಿಯನ್ನು ಸಹ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿಸೋಕ್ಕೆ ನಿಮಗೆ ಫೋನ್ ನಂಬರ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವಿಲ್ಲಿ ನೋಡ್ತಾ ಇರ್ಬೋದು ಹೋಮ ನಡೀತಾ ಇದೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ನಾವು ಪೂಜೆನ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಶ್ರೀ ಲಕ್ಷ್ಮೀ ಕುಬೇರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಫ್ರೆಂಡ್ಸ್. ಎಲ್ಲರೂ ಋಣಮುಕ್ತರಾಗಿ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಿ ಧನಧಾನ್ಯ ಸಮೃದ್ಧಿಯನ್ನು ಹೊಂದಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನನಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಫ್ರೆಂಡ್. ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.